ನಮಸ್ಕಾರ ಎಲ್ಲರಿಗೂ. ಟ್ಯಾಕ್ಸ್ ಕ್ರಾಪ್ ಸರ್ವಿಸಸ್ನ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು ಜಿ ಎಸ್ ಟಿ ಒಂದು ಸಂಪೂರ್ಣ ಮಾಹಿತಿ ಅಂದ್ರೆ ಜಿ ಎಸ್ ಟಿ ಅಂದ್ರೆ ಏನು, ರಿಜಿಸ್ಟ್ರೇಷನ್ ಯಾವಾಗ ತಗೋಬೇಕು, ಯಾವ ಟೈಪ್ ರಿಜಿಸ್ಟ್ರೇಷನ್ ಬರ್ತಾವೆ, ಯಾವ ರೀತಿ ನಾವು ಅದನ್ನ ಡಾಕ್ಯುಮೆಂಟೇಶನ್ ಕೊಡಬೇಕು, ಸೊ ಇವೆಲ್ಲ ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈಗ ಒಂದೊಂದು ವಿಷಯದ ಬಗ್ಗೆ ಸ್ವಲ್ಪ ಒಂದೊಂದು ವಿಡಿಯೋ ಮಾಡಿ ಹೇಳೋಣ ಅಂತ. ಈಗ ಫಸ್ಟ್ ಟಾಪಿಕ್ ಆಗಿ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹೀಗಾಗಿ ನಮ್ಮ ಸಿಬ್ಬಂದಿಗಳು ಮತ್ತು ನಾವು ಎಲ್ಲ ಸೇರಿ ಒಂದು ಕ್ವಶನ್ ಆನ್ಸರ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ನಮ್ಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಗ್ಗೆ ನಮಗೆಲ್ಲ ಹೇಳ್ಕೊಡ್ತೀವಿ ಸರ್. ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಮ್ಗೆ ನಂಬರ್ ಸಿಗುತ್ತಾ ಅಂತ ಹೇಳಿ, ಹಂಗ ನಂಬರ್ ಅಂದ್ರೆ ಏನು? ಐದು ನಂಬರ್ ಒಂದು ಡಿಜಿಟ್ ಅಂದ್ರೆ ಯುನಿಕ್ ನಂಬರ್ ಕೊಡ್ತಾರ, ಅದು ಜಿ ಎಸ್ ಟಿ ಅಂತಾರೆ. ಜಿ ಎಸ್ ಟಿ ಐಡಿ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ 15 ನಂಬರ್ ಪ್ಯಾನ್ ನಂಬರ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಆ ನಂಬರ್ ನಿಮ್ಗೆ ಒಂದ್ಸಲ ರಿಜಿಸ್ಟರ್ ಆದ್ರೆ ಅಂದ್ರೆ ರಿಜಿಸ್ಟರ್ ನಂಬರ್ ಇದ್ದಂಗೆ ನಿಮ್ಗೆ. ಸರ್ ಈಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಲ್ಲ ಸರ್, ಈಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರ ಯಾರ್ಯಾರು ಮಾಡಿಸ್ಬೋದು ಸರ್? ಈಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಾವು ಲಾಸ್ಟ್ ಟೈಮ್ ಒಂದು ಅಗ್ರಿಗೇಟ್ ಟರ್ನ್ ಓವರ್ ಲಿಮಿಟ್ ಅಂತ ಮಾತಾಡಿದ್ವಿ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಯಾರ್ದು ಕ್ರಾಸ್ ಆಗುತ್ತೆ ಫಸ್ಟ್ ಅವ್ರು ಮಾಡಿಸ್ಬೇಕಾಗತ್ತೆ. ಸೆಕೆಂಡ್, ನಾವು ಏನ್ ಬಿಸ್ನೆಸ್ ಮಾಡ್ತೀವಲ್ಲ, ನಾವು ಒಂದು ಗೂಡ್ಸ್ ಸೇಲ್ಸ್ ಮಾಡ್ತಿರ್ಬೋದು ಅಥವಾ ಒಂದು ಸರ್ವಿಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಿರ್ಬೋದು, ಆ ಒಂದು ಟೈಮಲ್ಲಿ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವೊಂದು ಎಕ್ಸ್ಪೋರ್ಟ್ ಸಿಚುವೇಶನ್ಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಗೂಡ್ಸ್ ಹತ್ತು ಸರ್ವಿಸ್ ಹತ್ತು ಅವಾಗ ಮಾಡ್ಬೇಕಾಗತ್ತೆ. ಪ್ರಮುಖವಾಗಿ ವರ್ಸ್ ಕಾಂಟ್ಯಾಕ್ಟ್ ಮಾಡೋರು ಗೌರ್ಮೆಂಟ್ ಕೂಡ ಏನು ಬಿಸ್ನೆಸ್ ಮಾಡ್ತಾರಲ್ಲ ಅವರು ಪ್ರಮುಖವಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸರ್ ಈಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಮಗೆ ಲಿಮಿಟ್ ಬಗ್ಗೆ ಹೇಳಿದ್ವಿ ಸರ್. ಗೂಡ್ಸಿಗೆ ಬೇರೆ ಮತ್ತು ಸರ್ವಿಸಿಗೆ ಬೇರೆ ಬೇರೆ ಲಿಮಿಟ್ ಅಂತ ಹೇಳಿದ್ವಿ ಸರ್. ಅದೇ ರೀತಿಯಾಗಿ ಇಂಡಿಯಾದಲ್ಲಿರುವಂತಹ ಎಲ್ಲಾ ಸ್ಟೇಟಿಗೂ ಒಂದೇ ತರ ಲಿಮಿಟ್ ಐತೆ ಅಥವಾ ಬೇರೆ ಬೇರೆ ಲಿಮಿಟ್ ಇದೆ? ಇಂಡಿಯಾ ಹೋಲ್ ಇಂಡಿಯಾ ಸೇಮ್ ಇದೆ, ಎಕ್ಸೆಪ್ಟ್ ಒನ್ಲಿ ಏನಂದ್ರೆ ಈ ನಾರ್ತ್ ಈಸ್ಟ್ ಅಂಡ್ ಸೌತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ಮತ್ತು ಉತ್ತರ ಈಶಾನ್ಯದಲ್ಲಿ ಏನಿದಾವಲ್ಲ, ಅರುಣಾಚಲ್ ಆಗಿರ್ಲಿ, ನಾಗಾಲ್ಯಾಂಡ್ ಆಗಲಿ, ಅಲ್ಲೇನಿದೆಲ್ಲ ಲಿಮಿಟ್ ಸರ್ವಿಸ್ಗೆ 10 ಲಕ್ಷ ಇದೆ ಮತ್ತು ಗೂಡ್ಸ್ಗೆ 20 ಲಕ್ಷ ಇದೆ. ಅದು ಬಿಟ್ಟು ಉಳಿದ ಎಂಟೈರ್ ಇಂಡಿಯಾದಲ್ಲಿ 40 ಲಕ್ಷ ಗೂಡ್ಸ್ಗೆ ಮತ್ತು 20 ಲಕ್ಷ ಸರ್ವಿಸ್ಗೆ. ಸರ್ ನಾನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ಸರ್, ಅದ್ರದ್ದು ಆನ್ಲೈನ್ ಬಿಸ್ನೆಸ್ ಆಗಿತ್ತು ಸರ್, ಅದಕ್ಕೆ ನಂಗೆ ಜಿ ಎಸ್ ನಂಬರ್ ಬೇಕಾ? ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್. ಸೊ ಅದನ್ನ ನೀವು ಆನ್ಲೈನ್ ಆರ ಮಾಡ್ರಿ, ಆಫ್ಲೈನ್ ಆರ ಮಾಡ್ರಿ, ನೀವು ಜಿ ಎಸ್ ಟಿ ಕಂಪಲ್ಸರಿ ತಗೊಳ್ಬೇಕಾಗುತ್ತೆ. ಆನ್ಲೈನ್ ಇತ್ತಂತ ಹೇಳಿದ್ರೆ ಕಂಪಲ್ಸರಿನೇ ತಗೋಬೇಕು. ಯಾಕಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡೋರು ಏನಿದಾರಲ್ಲ ಅವ್ರು ಕಂಪಲ್ಸರಿ ಜಿ ಎಸ್ ಟಿ ಹೋಲ್ಡರ್ಗೆ ಅಷ್ಟೇ ನಮ್ಮ ಸರ್ವಿಸ್ ಅನ್ನ ಕೊಡ್ತಾರೆ. ಹೀಗಾಗಿ ನಾವು ಜಿ ಎಸ್ ಟಿ ಆನ್ಲೈನ್ ಬಿಸ್ನೆಸ್ ಮಾಡೋರು ಅಂದ್ರೆ ಇ ಕಾಮರ್ಸ್ ಮಾಡೋರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿ ತಗೋಬೇಕಾಗುತ್ತೆ. ಸರ್ ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಯಾವ ಸ್ಕೀಮ್ ನಲ್ಲಿ ಮಾಡಿಸಿದ್ರೆ ಬೆಟರ್ ಸರ್? ಏನ ರೆಗ್ಯುಲರ್ ಮಾಡಿಸಿದ್ರೆ ಬೆಟರ್ ಅಥವಾ ಕಾಂಪೋಸಿಷನ್ ಮಾಡಿಸಿದ್ರೆ ಬೆಟರ್? ಇದು ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಟೈಪ್ ಆಫ್ ರಿಜಿಸ್ಟ್ರೇಷನ್ ಒಳಗ ರೆಗ್ಯುಲರ್ ಮತ್ತು ಕಾಂಪೋಸಿಷನ್ ಇದು ಪ್ರಮುಖವಾಗಿ, ಮತ್ತೆ ಇನ್ನು ಉಳಿದ ಅವು ಹೆಚ್ಚಿಗೆ ಬರಲ್ಲ. ಹೆಚ್ಚಿಗೆ ಬರುವ ಅಂದ್ರೆ ರೆಗ್ಯುಲರ್ ಮತ್ತು ಕಾಂಪೋಸಿಷನ್. ಈ ವರ್ಷಕ್ಕೆ 1.5 crores ಗಿಂತ ಕಡಿಮೆ ಟರ್ನ್ ಓವರ್ ಇರೋರು ಕಾಂಪೋಸಿಷನ್ ಸ್ಕೀಮಿಗೆ ಹೋಗಬೇಕಾಗುತ್ತೆ, ಅಥವಾ ಹೋಗ್ಬೋದು, ಇಲ್ಲಕ್ರೆ ಇಲ್ಲ. ನೀವು ರೆಗ್ಯುಲರ್ ಮತ್ತು ಕಾಂಪೋಸಿಷನ್ ತಗೋದ್ರಿಂದ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ರೆಗ್ಯುಲರ್ ಒಳಗೆ ನೀವು ಐಟಮ್ ವೈಸ್ ಟ್ಯಾಕ್ಸ್ ರೇಟ್ ಏನೈತಿ ಅದನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಕಾಂಪೋಸಿಷನ್ ಒಳಗೆ 1% ಮತ್ತು 5% ಅಂತ ಟ್ಯಾಕ್ಸ್ ರೇಟ್ ಐತಿ, ಅದಷ್ಟೇ ನಾವು ಟೋಟಲ್ ಸೇಲ್ಸ್ ಮೇಲೆ ಆ ಒಂದು ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಜನರಲ್ ಆಗಿ ನಾವು ಹೇಳೋದಾದ್ರೆ, ನೀವು ಕಾಂಪೋಸಿಷನ್ ಯಾವ್ದನ್ನ ಹೆಚ್ಚಿಗೆ ನೀವು ಹೈ ಮಾರ್ಜಿನ್ ಇತ್ತು, ಕಡಿಮೆ ಟರ್ನ್ ಓವರ್ ಇತ್ತು, ಸಣ್ಣ ವ್ಯಾಪಾರಸ್ಥರಿದ್ದಂತ ಕಾಂಪೋಸಿಷನ್ ತಗೊಂಡು ಕ್ವಾರ್ಟರ್ಲಿ ರಿಟರ್ನ್ ಮಾಡ್ಕೊಂಡು ಇಯರ್ಲಿ ಒಂದು ರಿಟರ್ನ್ ಬರುತ್ತೆ, ಕ್ವಾರ್ಟರ್ಲಿ ಪೇಮೆಂಟ್ ಇಯರ್ಲಿ ಒಂದು ರಿಟರ್ನ್ ಬರುತ್ತೆ. ಆ ರಿಟರ್ನ್ ಫೈಲ್ ಮಾಡಿ ನಿಮ್ದು ಕಂಪ್ಲೈನ್ಸ್ ಅಂಡ್ ಬರ್ಡನ್ ಅನ್ನು ಕಡಿಮೆ ಮಾಡ್ಕೋಬಹುದು. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್, ನೀವು ಈಗ ಹೇಳಿದ್ರಿ ರೆಗ್ಯುಲರ್ ಮತ್ತೆ ಕಾಂಪೋಸಿಷನ್ ಸ್ಕೀಮ್ ಅದಾವಂತ. ನಾನು ಕಾಂಪೋಸಿಷನ್ ಸ್ಕೀಮ್ ತಗೊಂತೀನಿ ಸರ್, ಅದ್ರ ಲಿಮಿಟ್ ಏನು? ಕಾಂಪೋಸಿಷನ್ ಅಲ್ಲಿ ಒಂದೇನಿದೆ, ರಿಟೇಲ್ ಟ್ರೇಡರ್ ಬಿಸ್ನೆಸ್ ಅವ್ರಿಗೆ 1% ಬರುತ್ತೆ ಮತ್ತು ಅವ್ರ ಟರ್ನ್ ಓವರ್ ಲಿಮಿಟ್ ಇದೆಲ್ಲ ಅಪ್ ಟು 1.5 crore ಮಟ್ಟ ನಾವು ಎಲಿಜಿಬಿಲಿಟಿ ಇದೆ. ಒನ್ಸ್ ಏನ 1.5 ಕೋಟಿ ಕ್ರಾಸ್ ಆಯ್ತು, ಇಮಿಡಿಯೇಟ್ ಆಗಿ ನೀವು ರೆಗ್ಯುಲರ್ ಟ್ಯಾಕ್ಸ್ ಪೇರ್ಗೆ ಅಪ್ಲೈ ಮಾಡ್ಕೊಂಡು ಟ್ರಾನ್ಸ್ಫರ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಸರ್ವಿಸ್ ಅಲ್ಲಿ ಏನಿದೆಲ್ಲ ಲಿಮಿಟ್ 50 ಲಕ್ಷ ಇದೆ. ಯಾವಾಗ ಒಂದು 50 ಲಕ್ಷ ಕ್ರಾಸ್ ಆಗುತ್ತಲ್ಲ ಅವಾಗ ಇಮಿಡಿಯೇಟ್ ಆಗಿ ರೆಗ್ಯುಲರ್ ಟ್ಯಾಕ್ಸ್ ಪೇರ್ ಆಗಬೇಕಾಗುತ್ತೆ. ಸರ್ ಈಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಾವು ಯಾವ ರೀತಿ ಡಾಕ್ಯುಮೆಂಟ್ಸ್ ಅನ್ನ ಜಿ ಎಸ್ ಟಿ ಮುಖ್ಯವಾದ ಡಾಕ್ಯುಮೆಂಟ್ಸ್ ಅಂದ್ರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋ, ಹಾಗೂ ಬಿಸ್ನೆಸ್ ಏನಿದೆ ನಮ್ದು ಯಾವ ಪ್ಲೇಸ್ ಅಲ್ಲಿ ಮಾಡ್ತೀವಲ್ಲ, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತಾರೆ, ಅದಕ್ಕೆ ಪ್ರೂಫ್ ಆಗಿ ಎಲೆಕ್ಟ್ರಿಸಿಟಿ ಬಿಲ್ಲು, ಆಮೇಲೆ ರೆಂಟ್ ಇದ್ರೆ ರೆಂಟ್ ಅಗ್ರಿಮೆಂಟ್, ಓನರ್ಶಿಪ್ ಇದ್ರೆ ಹೌಸ್ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ಸ್ ಎಲ್ಲ. ಸರ್ ಈಗ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತೆಲ್ಲ ಹೇಳಿದ್ರಲ್ಲ ಸರ್, ಈಗ ನಂದು ಗೃಹ ಜ್ಯೋತಿ ಅಂತ ಐತಿ ಸರ್, ಅದು ಕರೆಂಟ್ ಬಿಲ್ ಐತಿ ಸರ್ ನಂದು, ಅದು ಅಪ್ಲೈ ಆಗುತ್ತಾ ಸರ್? ಇತ್ತೀಚಿನ ದಿನಗಳಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಗ್ಗೆ ಹೆಚ್ಚಿಗೆ ನಾವು ಒಂದು ಫೇಸ್ ಮಾಡ್ತಾ ಇರೋ ಸಮಸ್ಯೆ ಅಂದ್ರೆ ಇದೆ. ಬಹಳ ಮಂದಿ ಏನ್ ಮಾಡ್ತಾರೆ, ಮನೆಯಿಂದ ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಎಲ್ಲರೂ ಈ ಕರ್ನಾಟಕ ಸರ್ಕಾರದ ಒಂದು ಕೊಡುಗೆ ಆಗಿ ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಅವ್ರದ್ದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅನ್ನ ಪರಿವರ್ತನೆ ಮಾಡಿರ್ತಾರೆ. ಹೀಗಾಗಿ ಅದು ರೆಸಿಡೆನ್ಸ್ ಆಗೋದ್ರಿಂದ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನವರು ಇದು ಕಮರ್ಷಿಯಲ್ ಪ್ಲೇಸ್ ಅಲ್ಲ, ಇದು ರೆಸಿಡೆನ್ಸ್ ಪ್ಲೇಸ್, ನೀವು ಗೃಹ ಜ್ಯೋತಿಯನ್ನು ಕ್ಯಾನ್ಸಲ್ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂಗಾಗಿ
ಗೃಹ ಜ್ಯೋತಿ ನಿಮ್ ಸ್ಕೀಮ್ ಅಲ್ಲಿ ಇದ್ರ ಅಂತ ಹೇಳಿದ್ರೆ ನಿಮ್ ಮನೆಯಿಂದ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಕೆಲವೊಂದು ಕಂಡೀಷನ್ ಇದಾವೆ, ನೀವು ಮನೆಯಿಂದನೂ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದೆಲ್ಲ ನಾವು ಡಿಟೇಲ್ ವಿಡಿಯೋದಲ್ಲಿ ಹೇಳ್ತೀವಿ. ಸರ್ ಈಗ ನಾನು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರ ಫೀ ಐತೇನ್ರಿ ಸರ್? ಫೀ ಇದ್ರೆ ಎಷ್ಟೇ? ರಿಜಿಸ್ಟ್ರೇಷನ್ ಅಲ್ಲಿ ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ, ಅಂದ್ರೆ ಫೀ ಇರೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಯಾವುದೇ ಫೀಸ್ ಇರಲ್ಲ. ಬಟ್ ಏನಾದ್ರು ಪ್ರೊಫೆಷನಲ್ ಯಾರು ನಿಮ್ಗೆ ಸರ್ವಿಸ್ ಕೊಡ್ತಾರಲ್ಲ ಅವ್ರ ಜಾಸ್ತಿ ಇರುತ್ತೆ ಅಷ್ಟೇ. ಸರ್ ಈಗ ನಾ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸರ್. GST ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಎಷ್ಟು ದಿನ ಬೇಕು ಸರ್? ರಿಜಿಸ್ಟ್ರೇಷನ್ ಮೊದಲೆಲ್ಲ ಏನಾಗ್ತಿತ್ತು, ನಾವು 15 ದಿನ ಟೈಮ್ ಇತ್ತು. ಡಿಪಾರ್ಟ್ಮೆಂಟ್ ನವರು ಅದನ್ನ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿ ಅದು ಸರಿ ಇದೆಯೋ ಇಲ್ಲ ನೋಡ್ಕೊಂಡು ನಿಮ್ಗೆ ಅಪ್ಲಿಕೇಶನ್ GST ನಂಬರ್ ಅಪ್ರೂವಲ್ ಅನ್ನು ಕೊಡ್ತಿದ್ರು. ಈಗ ಸರ್ಕಾರದವರು ರೂಲ್ 14A ಅಡಿಯಲ್ಲಿ ಒಂದು ಹೊಸ ಸ್ಕೀಮ್ ಅಂತ ಇದ್ದಾರೆ. ಇದ್ರೊಳಗೆ ನೀವು 3 ದಿನದಾಗ ರಿಜಿಸ್ಟ್ರೇಷನ್ ಸಿಗ್ತೈತಿ. ಬಟ್ ಅದಕ್ಕೆ ಅದರದೇ ಆದ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವ. ಅವೆಲ್ಲ ಆ ಒಂದು ವಿಷಯದ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸರ್ ಇವಾಗ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಆಧಾರ್ ಅಥೆಂಟಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಸರ್? ಮತ್ತೆ ಅದು ವಿಫಲ ಆದ್ರೆ ನಾವ್ ಏನ್ ಮಾಡ್ಬೇಕು? ಆಧಾರ್ ಅಥೆಂಟಿಕೇಶನ್ ಅನ್ನೋದು ಒಂದು ಮ್ಯಾಂಡೇಟ್ ಪ್ರೊಸೆಸ್. ಅದು ಏನಾಗೈತೆ, ನಿಮ್ಮ ಆಧಾರ್ ಬೇಸ್ ಮೇಲೆ ನಿಮ್ದು ಏನ್ GST ಅಪ್ಲೈ ಮಾಡ್ತಿರ್ತಾರಲ್ಲ ಆ ಟೈಮ್ ಅಲ್ಲಿ ನಿಮ್ಗೆ ಆಧಾರ್ KYC ಅಪ್ಡೇಟ್ ಆಗುತ್ತೆ. ಇದು ಕಂಪಲ್ಸರಿ ಅಂಡ್ ಮ್ಯಾಂಡೇಟರಿ. ಇದಾಗಲಿಲ್ಲ ಅಂದ್ರೆ ಇದು ವಿಫಲ ಆದ್ರೆ ಏನಾಗುತ್ತೆ, ಆಫೀಸರ್ಸ್ ಫಿಸಿಕಲಿ ವೆರಿಫಿಕೇಶನ್ ಅಂತೇಳಿ ನಿಮ್ ಯೂನಿಟಿಗೆ ಬಂದು ಚೆಕ್ ಮಾಡ್ತಾರೆ. ಸರ್ ಈಗ ನಾನು GST ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದೆ ಸರ್. ಅಪ್ಲೈ ಮಾಡುವಾಗ ನಿಮ್ಗೆ GST ಆಫೀಸರ್ ಇನ್ಸ್ಪೆಕ್ಷನ್ ಬರ್ತೇನೆ ಅಂತ ಹೇಳಿದ್ರು ಸರ್. ಈಗ ಅವ್ರು ಬಂದಾಗ ನಾ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಸರ್? ಇತ್ತೀಚಿನ ದಿನಗಳಲ್ಲಿ ನಾವು GST ಅಪ್ಲಿಕೇಶನ್ ಹಾಕಿದಾಗ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿ ಅದನ್ನ ರಿಯಾಲಿಟಿನ ಚೆಕ್ ಮಾಡೋಕ್ಕೋಸ್ಕರ ನಿಮ್ಮ ಒಂದು ಪ್ರಿಮೈಸಸ್ ಅನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಫೋನ್ ಮಾಡ್ತಾರೆ. ಸೊ ಅವ್ರು ಬಂದಾಗ ಏನಿಲ್ಲ, ನೀವು GST ರಿಜಿಸ್ಟ್ರೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಲ್ಲ ಅವೆಲ್ಲ ಒರಿಜಿನಲ್ ಕಾಪಿನ ತೋರಿಸ್ಬೇಕಾಗತ್ತೆ. ಮತ್ತೆ ನೀವು ಮಾಡುವಂತ ಬಿಸ್ನೆಸ್ ಒಂದು ಕಮರ್ಷಿಯಲ್ ಪ್ಲೇಸ್ ಆಗಿರ್ಬೇಕಾಗುತ್ತೆ. ಸೊ ಅಲ್ಲಿ ಬೋರ್ಡ್ ಹಾಕಬೇಕಾಗುತ್ತೆ. ಮತ್ತೆ ವೆಹಿಕಲ್ಸ್ ಮತ್ತೆ ಕಸ್ಟಮರ್ ಬಂದು ಹೋಗಕ್ಕೆ ಕನ್ವೆಂಟ್ ಆಗಿರುವಂತ ಜಾಗ ಬೇಕಾಗುತ್ತೆ. ಒಟ್ಟಾರೆಯಾಗಿ ನೀವು ಆ ಒಂದು ಬಿಸ್ನೆಸ್ ಪ್ಲೇಸ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಿ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಸರ್ ನಾನೀಗ 2 ಬಿಸ್ನೆಸ್ ಮಾಡತ್ತೇನೆ ಸರ್. ಅದ್ರೊಳಗ ನಂಗೆ ಒಂದ್ ಬಿಸ್ನೆಸ್ ಗೆ ಒಂದ್ GST ನಂಬರ್, ಇನ್ನೊಂದು ಬಿಸ್ನೆಸ್ ಗೆ ಇನ್ನೊಂದ್ GST ನಂಬರ್ ಬೇಕಾ? ಇದು ಬಹಳ ಒಂದು ನಾಲೆಜಬಲ್ ಕ್ವಶನ್ ಆಯ್ತು. ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ ಒಂದು 2-3 ಬಿಸ್ನೆಸ್ ಅನ್ನ ಮಾಡ್ತಿರ್ತಾನೆ. ಸೊ ಅವ ಒಂದೇ ಒಂದು ಬಿಸ್ನೆಸ್ GST ನಂಬರ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಒಳ್ಳೇದು ಸರಿಯೋ ಅಥವಾ ಸರಿ ಇಲ್ಲೋ ಅಂತ ವಿಚಾರ ಮಾಡೋದಾದ್ರೆ ಅವ ಬೇರೆ ಬೇರೆ ಬಿಸ್ನೆಸ್ಸಿಗೆ ಬೇರೆ ಬೇರೆ ನಂಬರ್ ತಗೊಂಡ್ರೆ ಚಲೋ. ಅಂದ್ರೆ ಬಿಸ್ನೆಸ್ ವರ್ಟಿಕಲ್ ಅಂತ ಬರುತ್ತೆ. ಈಗ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಒಬ್ಬ ಹೋಟೆಲರ್ ಇರ್ತಾನೆ, ಒಬ್ಬ ರಿಟೇಲ್ ಟ್ರೇಡರ್ ಇರ್ತಾನೆ. ಈ 3 ಜನ 3 ಬಿಸ್ನೆಸ್ ಅನ್ನ ಒಂದೇ GST ಅಲ್ಲಿ ಮಾಡ್ಬೋದು. ಬಟ್ ಮಾಡಿದ್ರೆ ನಿಮ್ GST ಗೆ ಏನು ನೀವು ಲೆಕ್ಕ ತೋರಿಸ್ತಿರಲ್ಲ ಆ ಒಂದು ವಿಷಯದಲ್ಲಿ ನಿಮ್ಗೆ ಗೊಂದಲ ಉಂಟಾಗುತ್ತೆ. ಯಾವ ಇನ್ಪುಟ್ ಟ್ಯಾಕ್ಸ್, ಯಾವುದು ಲೈಬಿಲಿಟಿ, ಅದು ಅಡ್ಜಸ್ಟ್ ಮಾಡೋದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಹಿಂಗಾಗಿ ಬೇರೆ ಬೇರೆ ಬಿಸ್ನೆಸ್ ವರ್ಟಿಕಲ್ಗೆ ಬೇರೆ ಬೇರೆ GST ನಂಬರ್ ತಗೊಂಡು ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಸರ್ಕಾರಕ್ಕೆ ಲೆಕ್ಕ ಬಹಳ ಈಸಿ ಆಗುತ್ತೆ. ಸರ್ ಇವಾಗ ನಾನು ಕರ್ನಾಟಕದಲ್ಲಿ GST ರಿಜಿಸ್ಟ್ರೇಷನ್ ಮಾಡಿಸಿದೀನಿ ಸರ್. ಇದೇ ರಿಜಿಸ್ಟ್ರೇಷನ್ ಮೇಲೆ ನಾನು ಬೇರೆ ಬೇರೆ ರಾಜ್ಯದಾಗ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ಕರ್ನಾಟಕಕ್ಕೆ ಮಾಡಿಸಿದ ಮೇಲೆ ಕರ್ನಾಟಕ ಅಷ್ಟ ಅಪ್ಲಿಕೇಬಲ್ ಇರುತ್ತೆ. ಅದು ನೀವು ಬೇರೆ ರಾಜ್ಯಕ್ಕೆ ಬೇಕಂದ್ರೆ ಮತ್ತೆ ಬೇರೆ ಆ ರಾಜ್ಯಗಳಲ್ಲಿ ಮತ್ತೊಂದು GST ತಗೋಬೇಕು. ಈಗ GST ರಿಜಿಸ್ಟ್ರೇಷನ್ ಆದ್ಮೇಲೆ ಫೈಲಿಂಗ್ ಕಂಪಲ್ಸರಿ ಅಂತಾರೆ ಸರ್. ಇದಕ್ಕೆ ಫೈಲಿಂಗ್ ಕಂಪಲ್ಸರಿ ಮಾಡಿಸ್ಲೇಬೇಕ್ರಿ ಸರ್? GST ರಿಜಿಸ್ಟ್ರೇಷನ್ ತಗೊಳ್ಳೋಕ್ಕಿಂತ ಮುಂಚೆ ನಮ್ದು ಟರ್ನ್ ಓವರ್ ಲಿಮಿಟ್ ಅಂತ ನಾವು ಹೇಳಿದ್ವಿ. ಇನ್ ಕೇಸ್ ನಾವೇನಾರ ಮೊದಲು ಬಿಫೋರ್ ವ್ಯಾಲೆಂಟೈನ್ ಆಗಿ GST ರಿಜಿಸ್ಟ್ರೇಷನ್ ತಗೊಂಡ್ರೆ ₹1 ನಾವು GST ಅನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಮಂತ್ಲಿ ಫೈಲಿಂಗ್ ಅನ್ನ ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. ಫೈಲಿಂಗ್ ಬಿಟ್ವಿ ಅಂತ ಹೇಳಿದ್ರೆ ಪೆನಾಲ್ಟಿ, ಲೇಟ್ ಫೀ ಇವೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ನಂತರ ನಿಮ್ GST ನಂಬರ್ ಕ್ಯಾನ್ಸಲ್ ಆಗ್ಬೋದು. GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ ಸರ್, ನಾವು GST ರಿಜಿಸ್ಟ್ರೇಷನ್ ಸುವಿಧಾ ಕೇಂದ್ರದ ಮೂಲಕನೂ ಮಾಡಿಸಬಹುದಾ ಸರ್? GST ಸುವಿಧಾ ಕೇಂದ್ರ ಅಂತೇಳಿ ಒಂದು ಗೌರ್ಮೆಂಟ್ ಲಿಂದ ಒಂದು ಈ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಆ ತರ GST ಸುವಿಧಾ ಕೇಂದ್ರ ಅಂತ ಮಾಡಿದ್ದಾರೆ. ಸೊ ಅಲ್ಲೂ ನೀವು GST ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲ ನಮ್ಮ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆ GST ರಿಜಿಸ್ಟ್ರೇಷನ್ ಲಿಂಕ್ ಐತಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ತರ ಪ್ರೊಸೀಜರ್ ಐತಿ, ಅದೆಲ್ಲ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟೇವಿ. ಹೀಗಾಗಿ ನಮ್ಮ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಅದರ ಮಾಹಿತಿಯನ್ನು ತಗೋಬಹುದು. ಸರ್ ಈಗ ನಾನು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಪ್ಲೇಸ್ ಆಫ್ ಬಿಸ್ನೆಸ್ ಇದ್ದ ನಾವು ಪ್ರೂಫ್ ಏನೇನು ಕೊಡ್ಬೇಕು ಸರ್? ಪ್ಲೇಸ್ ಆಫ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಬಹಳ ಇಂಪಾರ್ಟೆಂಟ್. ಇದರಿಂದ ನಿಮ್ GST ನಿಮ್ಗೆ ಅಪ್ರೂವ್ ಆಗುತ್ತೋ ಇಲ್ಲ ಅನ್ನೋದು ಡಿಸೈಡ್ ಆಗುತ್ತೆ. ಇದರಲ್ಲಿ ರೆಂಟೆಡ್ ಇತ್ತಂದ್ರೆ ರೆಂಟ್ ಅಗ್ರಿಮೆಂಟ್ ಬರುತ್ತೆ, ಟ್ಯಾಕ್ಸ್ ಪೇಡ್ ರಸೀಟ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಓನ್ ಇತ್ತಂತ ಹೇಳಿದ್ರೆ ಟ್ಯಾಕ್ಸ್ ಪೇಡ್ ರಸೀಟ್, ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ನಿಮ್ದು ಹೆಸರಿಂದ ಉತ್ತಾರ ಬೇಕಾಗುತ್ತೆ. ಅಥವಾ ನೀವು ಶೇರ್ಡ್ ಪ್ರಾಪರ್ಟಿ ಅಂತ ಇರುತ್ತೆ, ಅಣ್ಣ ತಮ್ಮ 4-5 ಜನದ ಸೇರಿಸಿ ಇರುತ್ತೆ.
ಅಥವಾ ಅಜ್ಜಂದಿರುತ್ತೆ ಅಪ್ಪಂದಿರುತ್ತೆ ಪ್ರಾಪರ್ಟಿ, ಅಲ್ಲಿ ನೀವು ಬಿಸ್ನೆಸ್ ಮಾಡ್ತೀವಿ. ಅವಾಗ ಅವ್ರ ಕಡೆಯಿಂದ ಒಂದು NOC ಸರ್ಟಿಫಿಕೇಟ್ ಅಂತ ಮಾಡ್ತೀವಿ. ಆ ಫಾರ್ಮೆಟನ್ನು ನಾವು ರೆಡಿ ಮಾಡಿಕೊಡ್ತೀವಿ, ಸೈ ಮಾಡಿಸಿಕೊಟ್ರೆ ಆಯಿತು. ನಂತರ ಅದಕ್ಕೆ ಬೇಕಾದಂಥ ಎಲೆಕ್ಟ್ರಿಸಿಟಿ ಬಿಲ್ಲು, ಟ್ಯಾಕ್ಸ್ ಪೇಟರ್, ಇಷ್ಟು ಡಾಕ್ಯುಮೆಂಟ್ಗಳು ಪ್ಲೇಸ್ ಆಫ್ ಬಿಸ್ನೆಸ್ಸಿಗೆ ಅವಶ್ಯಕವಾಗಿ ಬೇಕು. ನಾನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಸರ್. ನಾನು ಮನೆಯಲ್ಲಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನಿ ಸರ್. ನಂಗೆ GST ನಂಬರ್ ಕೊಡ್ತಾರಾ ಸರ್? ಆಸ್ ಪರ್ GST ಲಾ ಆ್ಯಕ್ಚುಲಿ ನೀವು ಮನೆಯಿಂದ ಬಿಸ್ನೆಸ್ ಮಾಡಿದ್ರು ಕೊಡ್ಬೋದು, ಕಮರ್ಷಿಯಲ್ ಪ್ಲೇಸ್ ಇರ್ಬೋದು, ಅಲ್ಲಿಂದನೂ ಕೊಡಬೇಕಾಗತ್ತೆ. ಬಟ್ ಈಗೀಗ ಏನಾಗೈತೆ ಅಂತ, ಈ ಫೇಕ್ GSTನ ತಡೆಗಟ್ಟೋ ಸಂಬಂಧ ಭಾಳಷ್ಟು ಜನ ಮನೆಯಿಂದ GST ನಂಬರ್ ತೊಗೊಂಡು ನಂತರ ಆ ಮನೆ ಬಿಟ್ಟು ಹೋಗಿ ಅವ್ರು ಸಿಗ್ಲಾರ್ದಂಥ ಭಾಳಷ್ಟು ಪ್ರಕರಣಗಳು ವರದಿಯಾಗ್ಯಾವ. ಅದಕ್ಕೋಸ್ಕರ ಏನು ಮಾಡತ್ತಾರೆ, ಈಗ ಮನೆಯಿಂದ GST ನಂಬರ್ ಕೊಡೋದನ್ನ ಕಡಿಮೆ ಮಾಡಿದ್ದಾರೆ. ಮನೆಯಿಂದ ಕೊಡ್ಬೇಕಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಇದ್ರೆ ಕೊಡ್ತಾರೆ. ನಿಮ್ದು ರಿಟೇಲ್ ಟ್ರೇಡಿಂಗ್ ಇತ್ತು ಅಂತ ಹೇಳಿದ್ರೆ GST ನಂಬರ್ ಅಪ್ರೂವಲ್ ಕೊಡಲ್ಲ. ಸರ್, ಇವಾಗ ನಾನು GST ರಿಜಿಸ್ಟ್ರೇಷನ್ ಮಾಡಿದೆ ಸರ್. ನನ್ನ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇತ್ತು. ಇವಾಗ ನನ್ನ ಬಿಸ್ನೆಸ್ ಸ್ಟಾಪ್ ಆಗಿದೆ, ಏನೂ ಇಲ್ಲ. ಇವಾಗ ನಾನು ಅದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸ್ಕೋಬೋದಾ ಸರ್ ನಾನು? ಎಸ್, ನೀವು ಬಿಸ್ನೆಸ್ಗೆ ರನ್ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಏನು ಮೂವ್ಮೆಂಟ್ಸ್ ಇನ್ನು ಮುಂದೆ ಬರಲ್ಲ ಅಂತಂದ್ರೆ ನೀವೇನು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಹಾಕ್ಬೋದು. ಇದೊಂದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಆಗುತ್ತೆ. ಇದನ್ನ ಆಫೀಸರ್ ಅಪ್ರೂವ್ ಮಾಡ್ಬಿಟ್ಟು ಮುಗಿತು. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಸರ್, ರಿಜಿಸ್ಟ್ರೇಷನ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. ಈಗ ನಂಗೆ ಸರ್ಟಿಫಿಕೇಟ್ ಬೇಕು ಸರ್. ಅದನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಸರ್? ಒನ್ಸ್ ನಾವು GST ಅಪ್ಲಿಕೇಶನ್ ಫೈಲ್ ಮಾಡಿದ್ಮೇಲೆ ಅದು ಆಫೀಸರ್ ನಮ್ಮ ಡಾಕ್ಯುಮೆಂಟ್ಸ್ ಅನ್ನು ವೆರಿಫೈ ಮಾಡಿ ಆಧಾರ್ ಅಪ್ಲಿಕೇಶನ್ ಆದ್ಮೇಲೆ ಅವರು ನಮ್ಗೆ ಅಪ್ರೂವಲ್ ಅನ್ನು ಕೊಡ್ತಾರೆ. ಅಪ್ರೂವಲ್ ಕೊಟ್ಟರು ಅಂತ ನಾವು ಆಟೋಮೆಟಿಕ್ ನಾವು ಕೊಟ್ಟಂತ ಒಂದು ಇಮೇಲ್ ID-ಗೆ ನಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರುತ್ತೆ. ಇದರಿಂದ ನಾವು GST ಪೋರ್ಟಲ್ ಅಲ್ಲಿ ನಮ್ದು ಒಂದು ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಲಾಗಿನ್ ಕ್ರಿಯೇಟ್ ಮಾಡಿ ಲಾಗಿನ್ ಆದ್ಮೇಲೆ ಅಲ್ಲಿ GST ಸರ್ಟಿಫಿಕೇಟ್ ನಮ್ದು ಅವೈಲೇಬಲ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆದು ನಿಮ್ಮ ಪ್ರಿಮೈಸಸ್ ಒಳಗೆ ಸ್ಟಿಕ್ ಮಾಡಿ ಇಟ್ಕೋಬೇಕು. ಸರ್, ಇವಾಗ ನಂದು GST ರಿಜಿಸ್ಟ್ರೇಷನ್ ಆಗಿದೆ ಸರ್. ನಾನು 10 ಬ್ರಾಂಚ್ ಇದಾವೆ ಸರ್ ಕರ್ನಾಟಕದೊಳಗ. ಎಲ್ಲದಕ್ಕೂ ನಾನು ಬೇರೆ ಬೇರೆನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ? ಇದೇ ರಿಜಿಸ್ಟ್ರೇಷನ್ ಒಳಗ ನಾನು ಕಂಟಿನ್ಯೂ ಮಾಡ್ಬೋದಾ? ಎಲ್ಲದಕ್ಕೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನಿದೆಲ್ಲ ಇದ GST ನಂಬರ್ನ ಅಲ್ಲೇ ಒಂದು ನಮ್ದು ಪೋರ್ಟಲ್ ಅಲ್ಲಿ ಏನಿದೆ ಒಂದು ಅಮೆಂಡ್ಮೆಂಟ್ ಅಂತ ಇದೆ, ಅದರಲ್ಲಿ ಹೋಗಿ ನೀವು ಅಡಿಷನಲ್ ಪ್ಲೇಸ್ ಅಂತ ಅಮೆಂಡ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ಸಪೋರ್ಟಿಂಗ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಒಂದ್ಸಲ GST ಆಫೀಸರ್ ಅಪ್ರೂವ್ ಮಾಡಿಬಿಟ್ರೆ ನೀವು ಅಲ್ಲಿ ಬೋರ್ಡ್ ಹಾಕಿ ಅಲ್ಲಿ ಬಿಸ್ನೆಸ್ ಮಾಡ್ಬೋದು. ಸೊ ಇವತ್ತಿನ ದಿವಸ ನಾವು GST ರಿಜಿಸ್ಟ್ರೇಷನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಇಷ್ಟು ಚರ್ಚೆ ಮಾಡಿದ್ವಿ. ಇದರಿಂದ ನಿಮ್ಗೆ GST ರಿಜಿಸ್ಟ್ರೇಷನ್ ಹೆಂಗೆ ಹೋಗ್ಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿದಾವೆ ಅಂತ ಅರ್ಥ ಆಯಿತು ಅಂತ ಅನ್ಕೊಂತೇನೆ ನಾನು. ಸೊ ಇದೇ ರೀತಿ GST ಬಗ್ಗೆ ಒಂದು ಏನಾದರೂ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಮುಖಾಂತರ ಕೇಳ್ರಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಇದಲ್ಲದೆ GSTಗೆ ಅಷ್ಟೇ ಅಂತಲ್ಲ, ಈ ಟ್ಯಾಕ್ಸೇಷನ್ ಸಂಬಂಧಪಟ್ಟಂತ ಏನೇ ಕ್ವಶನ್ ಇದ್ರು ಕೇಳ್ಬೋದು, ಅದಕ್ಕೆ ಉತ್ತರ ಕೊಡ್ತೀನಂತ. GSTದು ಈಗ ಬರ್ನಿಂಗ್ ಸಬ್ಜೆಕ್ಟ್ ಇರೋದ್ರಿಂದ ಇದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾ ಇದೀವಿ ನಾವು. ಮುಂದಿನ ದಿನಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀವಿ. ಇದರಿಂದ ನಿಮ್ಗೆಲ್ಲರೂ ಒಂದು ನಾಲೆಜ್ ಸಿಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ. ಇಷ್ಟು ಹೇಳಿ ನಾವು ಇವತ್ತಿನ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.